ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಫ್ಯಾಮಿಲಿ ನಾನು ಸಣ್ಣಂದ್ರತಾಗಿಂದ ಒಂದು ಡ್ರೀಮ್ ಇತ್ತು, ಒಂದು ಲೈಸೆನ್ಸ್ ಗನ್ ಪರ್ಚೇಸ್ ಮಾಡ್ಬೇಕಂತ. ಬಟ್ ಅದು ಏಜ್ ಕ್ರೈಟೀರಿಯಾ ಮ್ಯಾಚ್ ಆಗತ್ತಿದ್ದಿರ್ಕಿಲ್ಲ ನಂದು. ಆಮೇಲೆ ಅದೇನೇನ ಮನೆ ಬಡ್ಡೆ ಆತಲ್ಲ, ಸೊ ನಂದು ಏಜ್ ಕ್ರೈಟೀರಿಯಾ ಮ್ಯಾಚ್ ಆಗತ್ತೆ. ಅದೇನೋ ರಿಜಿಸ್ಟ್ರೇಷನ್ ಮಾಡ್ಬೇಕು, ಲೈಸೆನ್ಸ್ ತೊಗೋಬೇಕು, ಅದು ಭಾಳ ಪ್ರೊಸೀಜರ್ ಇತ್ತು, ಭಾಳ ಅಡ್ಡಾಡೈತೆ ಅದು ಗನ್ ಸಂಬಂಧ. ಆ್ಯಂಡ್ ಫೈನಲಿ ನಾವು ಒಂದು ಲೈಸೆನ್ಸ್ ಗನ್ ತೊಗೊಂಡೀನಿ. ಡ್ಯುವೆಲ್ ಕಲರ್ ಐತೆ ಅದು. ಓಕೆ, ಒಂದು ಸೈಡ್ ಗ್ರೀನ್ ಐತಿ, ಒಂದು ಸೈಡ್ ಪರ್ಪಲ್ ಐತಿ. ಅರೌಂಡ್ 17-19 ಲ್ಯಾಕ್ ಬಿತ್ತು ನಂಗೆ. ಸೊ ನಂಗೆ ಗೊತ್ತಿಲ್ಲ ತೋರಿಸ್ಬೇಕೇನು ಬೇಡ ವಿಡಿಯೋನಾಗ, ಬಟ್ ಹೆದ್ರಾಕೋಬೇಡ್ರಿ. ಹ್ಯಾಂಡ್ಸ್ ಅಪ್ ಗೈಸ್. ನೋಡ್ರಿ, ಒಂದು ಸೈಡ್ ಪರ್ಪಲ್ ಐತಿ, ಒಂದು ಸೈಡ್ ಗ್ರೀನ್ ಐತಿ. ಒಂದು ಸಲ ಫೈರ್ ಒತ್ತಿದ್ರೆ 5 ಕಡೆ ಗುಂಡಾರ್ತಾವಂಗೆ. ಡಿಸ್ಕ್ಯಾಮ್ ಹ್ಯಾಂಡ್ಸ್ ಅಪ್ ಗೈಸ್. ಏನಪ್ಪ ಹುಚ್ಚಿಡ್ದೈತಿ ಈಗ ಅಂತಿರ್ಬೋದು ನೀವು, ಬಟ್ ಈಗ ಜಸ್ಟ್ ಇದು ಕ್ರ್ಯಾಕ್ಸ್ನಾಗಲ್ಲ, ಯಾವುದೋ ಒಂದು ಕುರ್ಕುರೆನಾಗ್ರಿಪ್ಪ, ಯಾವುದೋ ಒಂದು ಚಿಪ್ಸ್ ಪ್ಯಾಕೆಟ್ನಾಗ ₹5 ಪ್ಯಾಕೆಟ್ ಇರ್ತೈತಲ್ಲ, 5 ಅಲ್ಲ ಸಾರಿ, ₹5 ಪ್ಯಾಕೆಟ್ನಾಗ ಸಿಕ್ಕಿದ್ದಿದೆ. ಹಂಗೆ ನೋಡ್ರಿ ಗನ್ ನಂಗೆ. 3, 2, 1 ಹಂಗೈತಂದ್ರೆ ಹಿಂಗೈತೆ ನೋಡ್ರಿಪ್ಪ. ಕೈಯಾಗ ಸಮೇತ ಹಿಡಿಯಾಕೆ ಬರತ್ತಿಲ್ಲ ಅದು ನೋಡ್ರಿ. ಸೊ ಐ ಥಿಂಕ್ ಅದು ಇನ್ನೊಂದು ಪ್ಯಾಕೆಟ್ ಐತೆ ಅನಿಸ್ತದೆ ನನ್ನ ಕಡೆ. ಅದ ಚಿಪ್ಸ್ ಅದ ತೊಗೊಂಬರ್ತೀನಿ ತಡ್ರಿ. ಚಿಪ್ಸನ್ನು ಕುರ್ಕುರೆ ವಾಟ್ ಎವರ್ ಇಟ್ ಈಸ್. ಅದ್ರಾಗ ಏನು ಗಿಫ್ಟ್ ಬರ್ತಿತ್ತು ಓಪನ್ ಮಾಡೋಣ. ಏನು ಪ್ರಮೋಷನ್ ಏನಲ್ಲ, ಸುಮ್ಮನೆ ಯಾವುದೋ ಒಂದು ಅಂಗಡಿನಾಗ ತೊಗೊಂಡಿದ್ದೆ. ಇದನ್ನು ನೋಡಿದ್ದೆ ರೀ ನಾ ಫಸ್ಟ್. ಇದನ್ನು ಓದಿದೆ, ಫ್ರೀ ಫನ್ನಿ ಟಾಯ್ಸ್ ಇನ್ಸೈಡ್ ಅಂತೈತಿ. ಇದನ್ನು ಓದಿದ ಕೂಡ ಅನ್ಕೊಂಡೆ ನಾ ತಡಿ ಬೈ ಇದನ್ನು ತೊಗೊಳ್ಳೋಣ ಅಂತ. ಆ್ಯಂಡ್ ಆ್ಯಡ್ ಇತ್ತೆ ಒಂದು ರಾಗ್ ಗನ್ ಬಂತದೆ. ಇದ್ರಾಗ ನೋಡೋಣ, ಅನ್ಬಾಕ್ಸ್ ಮಾಡೋಣ, ನೋಡು ಏನೈತೆ ಅಂತ. ಇಂಥ ಥಿಂಗ್ಸ್ ಭಾಳ ಸೇರ್ತೈತ್ರಿಪ್ಪ. ಹಿಂಗೇನಾರು ತಿನ್ನೋ ಸಂಬಂಧ ಅಂತಲ್ಲ, ಅದ್ರಾಗ ಕುರ್ಕುರೆ ಐತೋ ಚಿಪ್ಸ್ ಐತೋ ಅನ್ನೋದು ಗೊತ್ತಿಲ್ಲ. ನಂಗೆ ಇನ್ನು ಟಾಯ್ಸ್ದು ಏನಾರು ಇತ್ತಂದ್ರೆ ಫಸ್ಟ್ ತೊಗೊಂತೀನಿ ನಾನು. ಲೈಕ್ ಹಿಂಗೆ ಸರ್ಪ್ರೈಸ್ ಇರ್ಬೇಕು ನಂಗೆ, ಅಂದ್ರೆ ಸೇರ್ತೈತೆ. ಅಯ್ಯೋ ಡೇಂಜರ್ ಸೀನ್ ಆಗ್ತಿದೆ. ಓ ಬೈ, ಆಗಲಿದ್ದ ಚಿಪ್ಸ್ನಾಗ 2 ಬಂದಿದ್ದು ನಂಗೆ ಗಿಫ್ಟ್. ಎಸ್ ಇದ್ರಾಗೂ 2 ಗಿಫ್ಟ್ ನಂಗೆ ಪೇಷನ್ಸ್ ಎಲ್ಲ ಮನ್ಸಾಗೆ. 2 ಗಿಫ್ಟ್ ಅಲ್ಲದೆ ಪೇಪರ್ ಬಂದಿತ್ತು, ರ್ಯಾಪರ್ ಬಂದೈತಿ. ಏನೋ ಸಿಕ್ಕೈತಿ, ಇದು ಒಂದು ಸಿಕ್ಕೈತ್ರಿ ಎ ಅಂತ ಬರ್ತೈತಿ. ಇದು ಫಸ್ಟ್ ಲೆಟರ್ ಇತ್ತಂದ್ರೆ ಯೂಸ್ ಮಾಡ್ಬೋದಿತ್ತು, ಬಟ್ ನನ್ನ ಲಾಸ್ಟ್ ಲೆಟರ್ ಪ್ರತೀಕ್ಷಾ ಎ ಬಂದೈತಿ. ಸೊ ಯಾರದ್ದು ಎ ಲೆಟರ್ ಐತಿ ಅವ್ರಿಗೆ ಕೊಡ್ತೀನಿ. ಸಣ್ಣ ಹುಡುಗರು ಬಂದಿರ್ತಾರಲ್ಲ ಟ್ಯೂಷನಿಗೆ, ಅವ್ರಿಗೆ ಕೊಡ್ತೀನಿ. ಆ್ಯಂಡ್ ಫ್ಯಾಮ್ಲಿ ಏನು ಪಿಕ್ಚರ್ ಆತ್ರಿಪ್ಪ ಅಂತಂದ್ರೆ, ಸುಮ್ಮನೆ ರೀಲ್ಸ್ ನೋಡ್ಕೊಂಡು ಕುಂತಿದ್ದೆ ನಾ ಫೋನ್ನಾಗ. ಮಷ್ಕಿರ್ ರೀಲ್ಸ್ ಬರತ್ತಿತ್ತು. ಓಕೆ, ಲೈಕ್ ಅಡ್ವೆಂಚರಸ್ ರೀಲ್ಸ್ ಅದೆಲ್ಲ ಬರತ್ತಿತ್ತು. ಆ್ಯಂಡ್ ಎದ್ದಿದ್ದು ನಾ ಇವತ್ತು ಲೇಟ್, ನಾ ಕಾಲೇಜ್ ಹೋಗಿಲ್ಲ ಇವತ್ತು. ಐಸ್ ಕ್ರೀಮ್ ತಿನ್ನೋದು ಕುಂತಿದ್ದೆ. ಹೇಳ್ತೀನಿ ತಡ್ರಿ ನಿಮ್ಗೆ. ಐ ಶೇರ್ ದಿಸ್ ಸೋ ಮಚ್ ಗುಡ್ ಸ್ಟೋರಿ ವಿತ್ ಯು ಗೈಸ್. ಐ ಆಮ್ ಶೂಟಿಂಗ್ ದಿಸ್ ವಿಡಿಯೋ ಇನ್ ಸೇಮ್ ಎಕ್ಸೈಟ್ಮೆಂಟ್ ದ ವೇ ಐ ಗಾಟ್ ದಿ ರಿಯಾಕ್ಷನ್ ಆಫ್ಟರ್ ಸಮಥಿಂಗ್. ಐ ವಿಲ್ ಟೆಲ್ ಯು ವೇಟ್. ಔಟ್ ಆಫ್ ಎಕ್ಸೈಟ್ಮೆಂಟ್ ಐ ಆಮ್ ಟಾಕಿಂಗ್ ಇನ್ ಇಂಗ್ಲೀಷ್. ಇಟ್ಸ್ ನಾಟ್ ಪರ್ಫೆಕ್ಟ್, ಬಟ್ ಎಸ್ ಸ್ಟಿಲ್ ಮೈ ಹೇರ್ ಸ್ಟೈಲ್. Wait, I'll just share you my story. Just ignore my biceps, guys. ಏನಾಗಿತ್ರಿಪ್ಪ ಅಂತಂದ್ರೆ, ನಾ ಇವತ್ತು ಕಾಲೇಜ್ ಮಿಸ್ ಮಾಡಿದೆ. ಓಕೆ, ಲೈಕ್ ನೀನೇನು ಕಾಲೇಜ್ ಹೋಗ್ಲಿಲ್ಲ. ನೀನು ಆ್ಯಕ್ಚುಲಿ ಕಾಲೇಜ್ ಇದ್ದಿರ್ಕಿಲ್ಲ ಅಂದ್ರೂ ನಾ ಹೋಗಾತಿದ್ದಿದ್ದಿಲ್ಲ, ಅಂದ್ರೂ ಕಾಲೇಜ್ ಇದ್ದಿದ್ದಿಲ್ಲ. ಅರೆ कहना क्या चाहते हो? ನೀನೇ ನನ್ನ ಕಾಲೇಜ್ ಇದ್ದಿದ್ದಿಲ್ಲ ಅಂದ್ರೂ ನಾ ಹೋಗುದಿಲ್ಲ ಅಂತ ಫಸ್ಟ್ ಡಿಸೈಡ್ ಆಗಿದೆ. ಆಮೇಲೆ ಗೊತ್ತು ದಟ್ ಕಾಲೇಜ್ ಇದ್ದಿರ್ಕಿಲ್ಲ ಅಂತ. ಇವತ್ತು ನಂಗೆ ಹೋಗೋದೇ ಇದ್ದಿದ್ದಿಲ್ಲ ಅತ್ತೆ. ಆ್ಯಂಡ್ ನಾನು ಹೋಗಿಲ್ಲ. ಆಮೇಲೆ ಗೊತ್ತಾತ ನನ್ನ ದೋಸ್ತು ಹೋಗಿಲ್ಲ ಕಾಲೇಜಿಗಂತೆ. ನಾವೇನು ಮಾತಾಡ್ಕೊಂಡು ಬಿಟ್ಟಿರ್ಕಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಟ್ಟಿದ್ವಿ. 4 ಗಂಟೆ ಮಟ್ಟ ಏನೋ ಎಡಿಟಿಂಗ್ ಮಾಡತ್ತಿದ್ದೇನ, 12 ಗಂಟೆಗೇನೆ ಎದ್ದೆ. ಸೊ ಹಿಂಗೆ ಕಾಲೇಜ್ ಹೋಗೋದಿದ್ದಿದ್ದಿಲ್ಲ, ಹೋಗಿಲ್ಲ. ಮುಂಜಾನೆ ಕನಸ್ನಾಗ ಏನು ಬಿದ್ದಿತ್ರಿಪ್ಪ ಅಂತಂದ್ರೆ, ಇಟ್ ವಾಸ್ ಲೈಕ್ ಇನ್ಸೇನ್ ಅನ್ಎಕ್ಸ್ಪೆಕ್ಟೆಡ್, ಇಂಪಾಸಿಬಲ್ ಹೊಲ ಕನಸು ಬಿದ್ದಿತ್ತದ. ನಾನು ಅನ್ಕೊಂಡಿದ್ದೆ, ಬಟ್ ನಾನು ದಿಲ್ಲಿ ಮಟ್ಟ ಏನು ಕನಸ್ನಾಗ ಬಿದ್ದಾವಲ್ಲ, 100% ಕರೆಕ್ಟ್ ಆಗ್ಯಾವ. ಅವರಿಗೆ 100% ಕರೆನಾಗ್ಯಾವ. ಇಟ್ಸ್ ಲೈಕ್ ಸಮಥಿಂಗ್ ಗಾಡ್ ಈಸ್ ಗಿವಿಂಗ್ ಮೀ ಮೆಸೇಜ್. ಏನಿಲ್ಲ ಫ್ಯೂಚರ್ ನಂಗೆ ಹೆಂಗೆ ಇರ್ಬೋದು ಅಂತಂದು ಒಂದು ಜಲಕ್ ತೋರಿಸಿ ಹೋಗ್ತೈತೆ ದೇವ್ರು. ಅದು ನನ್ನ ಕನಸ್ನಾಗ ಹೆಂಗಾಗಿತ್ರಿಪ್ಪ ಅಂತಂದ್ರೆ, ನಿನ್ನೆ ಮತ್ತು ಮೊನ್ನೆ ಸ್ವಲ್ಪ ಲಿಟ್ರಲಿ ಲೈಕ್ ಹೆಂಗಿದೆ ಅಂದ್ರೆ, ಐ ವಾಸ್ ಲೈಕ್ ಓಕೆ ಸೈತೆ ಭಾಳ ಹಿಂಗೆ ಓವರ್ ಥಿಂಕಿಂಗ್ ಏನ, ಲೈಕ್ ಐ ವಾಸ್ ಗೆಟಿಂಗ್ ಸಮ್ ಸೆಲ್ಫ್ ಡೌಟ್ಸ್ ಆನ್ ಮೀ. ಓಕೆ, ಆ ಟೈಪ್ ಆಗತ್ತಿತ್ತೆ. ನಾನು ಅನ್ಕೊಳತ್ತಿದ್ದೆ. ಬಟ್ ನಿನ್ನೇನು ಅನಿಸ್ದಂಗೆ ಜಸ್ಟ್ ಸ್ಕ್ರೋಲ್ ಮಾಡ್ಕೊಂಬಂತಿದ್ದೆ ರಾತ್ರಿ 3 ಗಂಟೆಗೆ. ಮತ್ತು ಅನ್ಕೊಂಡೆನ, ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಓಕೆ, ಯು ಶುಡ್ ನೆವರ್ ಸ್ಟಾಪ್ ಡೂಯಿಂಗ್ ಸಮಥಿಂಗ್ ಯು ಲವ್ ದಿ ಮೋಸ್ಟ್. ಅದೇನಂತಾರಲ್ರಿ, ಯು ಆರ್ ಜಸ್ಟ್ 1 ಪ್ರೇಯರ್ ಅವೇ ಫ್ರಮ್ ಸಮಥಿಂಗ್ ಯು ರಿಯಲಿ ಪ್ರೇಡ್ ಫಾರ್ ಅಂತ. ಆ ಟೈಪೇನೆ ಇರ್ತದೆ. ಆಮೇಲೆ ಇಲ್ಲೇನು ಕೋಡ್ಸ್ ಅದು ಅದಾವೆ. ಆ್ಯಂಡ್ ಐ ಆಮ್ ವೆರಿ ಪಾಸಿಟಿವ್ ಪರ್ಸನ್. ಆ್ಯಂಡ್ ನಾ ಭಾಳ ಪಾಸಿಟಿವ್ ಎನರ್ಜಿ ಹೋಲ್ಡ್ ಮಾಡ್ತೀನಿ. ಹಾಗೇನಾಗಿತ್ತು ರೀ ಫ್ಯಾಮಿಲಿ. ಅದ ಕನಸ್ನಾಗ ಮುಂಜಾನೆ ಬಂತದೆ.
ಮುಂಜಾನೆ ಬಂದ್ಕೊಳ್ಳೆ ಲೈಕ್ ಎದ್ದೇನ ಎದ್ಕೊಳ್ಳೆ ಅನ್ಕೊಂಡೆ ವಾವ್ ಗುಡ್ ಕನಸು ಗುಡ್ ರಿಯಲಿ ಡ್ರೀಮ್ ವಾಸ್ ಬರ್ತಿತ್ತಂತೆ. ಬ್ರಷ್ ಮಾಡ್ಬೇಕಾದ್ರೆ ಅದನ್ನ ಥಿಂಕ್ ಮಾಡತ್ತಿದ್ದೆ ನಾ. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಓಕೆ, ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಹಿಂಗಾಗಿಲ್ಲ ಅಂದ್ರೆ ಹಿಂಗಾರ ಆಗತೈತಿ, ಜಸ್ಟ್ ಬ್ಯಾಡ್ ಟೈಮಿಂಗ್ ಅದೇನೋ ಅಂತಾರಲ್ರಿಪ್ಪ, ಅದ ಏನ್ರಿ ಅದ ರೈಟ್ ಪರ್ಸನ್ ರಾಂಗ್ ಟೈಮಿಂಗ್ ಈಸ್ ಸ್ಟಿಲ್ ರಾಂಗ್ ಥಿಂಗ್ ಅಂತ ನಾ ಅದನ್ನ ಅನ್ಕೊಂಡ. ನಾವು ಭಾಳ ಪಾಸಿಟಿವ್ ಮನುಷ್ಯ ರೀ. ನಾವು ಒಟ್ಟೆ ತಲೆನ ಕಟ್ಸ್ಕೊಳ್ಳೋದಿಲ್ಲ. ಐ ಡೆಫಿನೆಟ್ಲಿ ನೋ ದ್ಯಾಟ್ ಥಿಂಗ್ಸ್ ಗೋನ ವರ್ಕೌಟ್. ಅದು ಹೆಂಗೆ ಆಕೈತಿ ಏನಾಕೈತಿ ಗೊತ್ತಿಲ್ಲ. ಸೊ ಏನು ಸೀನ ಏನಂತ ಹೇಳತ್ತಿಲ್ಲ, ಬಟ್ ನಿಮ್ಗೆ ಹೇಳತ್ತಿನ, ಇಫ್ ಇನ್ ಕೇಸ್ ನಿಮ್ದು ಏನೋ ಡ್ರೀಮ್ ಅಚೀವ್ ಮಾಡ್ಬೇಕಂತ ಮಾಡೀರಿ, ಏನೋ ಒಂದು ಥಿಂಗ್ ಅನ್ಕೊಳತ್ತೀರಿ ಅಂತಂದ್ರೆ ಯಾವತ್ತು ಯು ಶುಡ್ ನೆವರ್ ಲೂಸ್ ಹೋಪ್. ದ್ಯಾಟ್ 0.1% ಹೋಪ್ ಕ್ಯಾನ್ ಲೀಡ್ ಯು ಟು ಸಮಥಿಂಗ್ ಆ್ಯಂಡ್ ಸಮ್ವೇರ್. ಓಕೆ, ಅದನ್ನು ಹೇಳ್ಬೇಕಂತ ಅನಿಸ್ತೆ. ಅದ ಸೇಮ್ ಎಕ್ಸೈಟ್ಮೆಂಟ್ನಾಗ ನಾ ವ್ಲಾಗ್ ಮಾಡಿದೆ. ಐಸ್ ಕ್ರೀಮ್ ನೋಡ್ರಿ ಎಲ್ಲಕ್ಕೆ. ಸೊ ದಿಸ್ ಈಸ್ ರಾಯಲ್ ರೈಡರ್ ಪ್ರತೀಕ್ಷಾ ಸೈನಿಂಗ್ ಇನ್. ಆಮೇಲೆ ಸಿಗ್ತೀನಿ ಬರೀ ಫ್ಯಾಮಿಲಿ ನಿಮಗೆ. ಆ್ಯಂಡ್ ಫ್ಯಾಮಿಲಿ ಎಸ್, ನಾ ರೆಡಿಯಾಗಿ ಎಲ್ಲಿ ಹೊಂಟೇನ್ರಿಪ್ಪ ಅಂತಂದ್ರೆ ಹಂಗೆ ಒಂದು ಶಾರ್ಟ್ ರೈಡಿಗೆ ಹೊಂಟೇನಿ. ಲೈಕ್ ಚಂದ ಕಾಣತ್ತಿರ್ತದೆ. ಹಂಗೆ ಒಂದು ಶಾರ್ಟ್ ರೈಡಿಗೆ ಹೊಂಟೇನಿ. ಹೋಗಿ ಲೈಕ್ ರೈಡ್ ಹೊಂಟೇನಿ. ಆ್ಯಂಡ್ ಸ್ವಲ್ಪದ ಇಂಟರ್ಕಾಮ್ ಚಾರ್ಜ್ ಮಾಡ್ಬೇಕು ಹೆಲ್ಮೆಟ್ನಾಗಿಂತ. ಮಸ್ತ್ ಸಾಂಗ್ಸ್ ಕೇಳ್ಕೊಂಡು ತಗೋನಂತೆ. ದಿಸ್ ಇಸ್ ಮೈ ಔಟ್ಫಿಟ್. ದಿಸ್ ಬ್ಲ್ಯಾಕ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಪ್ಯಾಂಟ್. ಇದ್ರ ಮೇಲೆ ಒಂದು ಜಾಕೆಟ್ ಬರ್ತಿತ್ತು, ಹೊಸ ತೊಗೊಂಡಿದ್ದೆ ರೀಸೆಂಟ್, ವೈಟ್ ಕಲರ್ ಐತಿ. ಅದನ್ನೊಂದು ಹಾಕೊಳ್ಳೋಣಂತ. ಆ್ಯಂಡ್ ಶಾವನಗುನ ನಂಗೆ ಇವತ್ತು ಅದು ಹೆಲ್ಮೆಟ್ ಹಾಕೊಳ್ಳೋದೈತಿ, ಎಕ್ಸಾರ್ವಲ್ಲ. ಓಕೆ, ಬಟ್ ಅದ್ರಾಗ ಇಂಟರ್ಕಾಮ್ ಇಲ್ಲ. ಸೊ ಅದಕ್ಕೆ ಇದು ಹಾಕೊಂಡು ಹೊಂಟೇನಿ. ಔಟ್ಫಿಟ್ ಮೇಲೆ ಅದು ಮ್ಯಾಚ್ ಆಗ್ತೈತಿ, ಬಟ್ ವೈಬ್ ಮ್ಯಾಚ್ ಆಗ್ಬೇಕಂದ್ರೆ ಈ ಹೆಲ್ಮೆಟ್ ಬೇಕು. ಸೊ ಇಟ್ಸ್ ಲೈಕ್ ಕನ್ಫ್ಯೂಸಿಂಗ್, ಬಟ್ ಐ ಸ್ಟಿಲ್ ಚೂಸ್ ದಿಸ್. ಎನ್ವೇಸ್ ಹೋಗೋಣ ಬರೀ. ಈಗ ಮಮ್ಮಿ ಚಾ ಮಾಡಾರ, ನಾನು ಅಲ್ಲೇ ಹೋಗಿ ಚಾ ಕುಡ್ದು ಬರ್ತಿದ್ದೆ ಅಂತ, ಬಟ್ ಸ್ಟಿಲ್ ಇಲ್ಲೇ ಚಾ ಕುಡಿನಂತೆ. ಚಾ ಕುಡ್ದು ಹೋಗಿ ಬರೋಣ. ಆ್ಯಂಡ್ ಹೇಳತ್ತೀನಲ್ರಿ ನಾ, ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಎಸ್, ಇಲ್ಲಿ ನೋಡ್ರಿ ಜಾಕೆಟ್ಗೆ ತಗೊಂಡು ರಿಯಸ್ ಸಮಥಿಂಗ್ ಐತಿ, ಟಮ್ಥಿಂಗ್ ಅನ್ನತ್ತೆ. ಸೊ ಹಿಂಗೈತಿ. ಆ್ಯಂಡ್ ದಿಸ್ ಈಸ್ ಇಟ್. ಆ್ಯಂಡ್ ಇಲ್ಲ ಹಿಂಗೈತಿ ನೋಡ್ರಿ. ಇಲ್ಲಿ ಹಿಂದೆ ಏನೋ ಬರ್ದೈತಿ, ಹೋಗ್ಲಿ ಬಿಡ್ರಿ. ಹಿಂಗೈತಿ ನೋಡ್ರಿ. ಲೆಟ್ಸ್ ಗೋ. ಹೆಲ್ಮೆಟ್ ಹಾಕೊಳ್ಳೋಣ ರೈಟ್ ಅನ್. ಇವ್ರು ಇಲ್ಲಿ ಒಳಗೆ ಕುಂತ ಟ್ಯೂಷನ್ದವ್ರು ನಾ ಏನ್ರಿಪ್ಪ ಅದು ಔಟ್ಫಿಟ್ ಚೆಕ್ ತೋರ್ಸತ್ತೇನೆ. ಅವ್ರು ಇಲ್ಲಿ ಬಂದು ನೋಡತ್ತಾರೆ ಕೆಳಗೆ ಕುಂತ. ಸಖಿ ಈಗಾಗತ್ತೈತೆ ನಂಗೆ, ತಂಡಿ ಐತಂತ ಜಾಕೆಟ್ ಹಾಕೊಂಡೆ. ಎನಿವೇಸ್, ಆ್ಯಂಡ್ ಫ್ಯಾಮ್ಲಿ ಈಗ ಜಸ್ಟ್ ಬಂದು ರೀಚ್ ಅದೇ. ನಾ ಮಾತಾಡೋದು ಕೇಳತ್ತೈತಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ಭಾಳ ಗಾಳಿ ಐತಿಲ್ಲೇ. ಬೇರೆ ನಮ್ಮ ಹೇರ್ ಸ್ಟೈಲ್ ಕಾಯಂ ಇದೆ. ಹೆಲ್ಮೆಟ್ ತೆಗೆದುಕೊಳ್ಳಿ. ಲೈಟ್ ಈಸ್ ಕಮಿಂಗ್ ಇನ್ ಬಿಟ್ವೀನ್. ಎಸ್, ಕೂದಲ ಹಾರಾತೋದು. ಕಣ್ಣಾಗ ನೀರ ಬಂತು ಯಾಕಂದ್ರೆ ಅದು ವೈಸರ್ ಒಂದು ಡಿವೈಸರ್ ಹಾಕಿಲ್ಲ, ಬ್ಲ್ಯಾಕ್ ಕಲರ್ ಐತಿ. ಸೊ ಇಟ್ಸ್ ರಿಸ್ಕ್. ಅದು ನೈಟ್ ಟೈಮ್ ನಂಗೆ ನೆನಪ ಇಲ್ಲ, ಇಲ್ಲಾಂದ್ರೆ ಹೆಲ್ಮೆಟ್ ತೊಗೊಂಬರ್ಬೇಕಿತ್ತು. ನಾ ಅದು ಕ್ಲಿಯರ್ ವೈಸರ್ ಹಾಕಿತಿ. ಸೊ ಎಸ್, ಲೆಟ್ಸ್ ಗೋ. ಸೊ ಫ್ಯಾಮ್ಲಿ ಆ್ಯಸ್ ಯೂಶ್ವಲ್ ಮ್ಯಾಗಿ ತೊಗೊಂಡಿತಿ, ಬಟ್ ಶೇಜ್ವಾನ್ ಮ್ಯಾಗಿ ಏನೋ ಸ್ಟಾಕ್ ಖಾಲಿ ಆಗೈತೆ ಅಂತಂದ್ರೆ ಅದಕ್ಕೆ ಯಾವುದೋ ಚೀಸಿ ಮ್ಯಾಗಿ ತೊಗೊಂಡೈತ್ರಿ. ಆ್ಯಂಡ್ ನಮ್ದು ಕಾಯಂ ಪ್ಲೇಸ್ ಇಲ್ಲಿ ವ್ಯೂ ನೋಡ್ಕೊಂತ ಹೊರಗೆ ರೋಡ. ಆ್ಯಂಡ್ ಸೊ ಫ್ಯಾಮ್ಲಿ ಮ್ಯಾಗಿ ತಿಂದೆ ಈಗ ಜಸ್ಟ್. ಥಿಂಕ್ ಮಾಡತ್ತಿದ್ದೆ ಜ್ಯೂಸ್ ಕುಡಿಯಲಿ ಆ್ಯಂಡ್ ಚಾ ಕುಡಿಯಲಿ ಅಂತ. ಆ್ಯಕ್ಚುಲಿ ಮನೆಯಾಗ ಚಾ ಕುಡ್ದು ಬಂದಿದ್ದೆ, ಮತ್ತು ಕಾಫಿ ಕುಡಿಯೋಕೆ ಮನ್ಸು ಬರಲಿಲ್ಲ. ಸೊ ಲೆಟ್ಸ್ ಗೋ. ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ ವಾಚ್ ಹಾಕಿ ಬಂದಿಲ್ಲ ನಾನು. ನೋಡು ನೀವು ಇನ್ ಕೇಸ್ ಇಲ್ಲಿ ಏನಾರು ಮತ್ತೆ ಬೇರೆ ತೊಗೋಬೇಕಂತ ಅನ್ನಿಸ್ತಂದ್ರೆ ಲೆಟ್ಸ್ ಟ್ರೈ. ಏನು ತೊಗೊಳ್ಳಿ ಗೊತ್ತಾಗತ್ತಿಲ್ಲ. ಮನೆಗೆ ತೊಗೊಂಡು ಹೋಗೋಕ್ಕೂ ಬರೋದಿಲ್ಲ, ಯಾಕಂದ್ರೆ ಬೈಕ್ ತನ್ನಿಲ್ಲ. ಸೊ ಪಾಕೆಟ್ನಾಗ ಇಟ್ಕೊಳ್ಳೋಕ್ಕೂ ಬರೋದಿಲ್ಲ, ಇಲ್ಲೇ ಕುಡಿಬೇಕು ತೊಗೊಂಡ್ರು. ಆ್ಯಂಡ್ ಸೊ ಫ್ಯಾಮಿಲಿ ಮಮ್ಮಿಗೆ ಈಗ ಜಸ್ಟ್ ಫೋನ್ ಮಾಡಿ ಕೇಳಿದ್ದೆ ಆಗಬೇಕಂತೆ. ಒಂದು ಬೇಸಲ್ ಸೀಡ್ಸ್ ಜ್ಯೂಸ್ ತೊಗೊಂಡೇನಿ. ಆ್ಯಂಡ್ ಇದೊಂದು ಮೂಗು ತೊಗೊಂಡೈತಿ. ಥಿಂಕ್ ಮಾಡತ್ತೆ ನಂಗಂತೂ ಏನು ಬೇಡ, ನಾವು ಒಂದು ಕಾಫಿ ಕುಡ್ದೆ ಮಸ್ತ್. ಆ್ಯಂಡ್ ಲೆಟ್ಸ್ ಗೋ. ಕಿಂಡರ್ ಜಾಯ್ ತೊಗೊಳ್ಳೋಣ ಅಂತ ಐತಿಲ್ಪ. ಎಸ್, ಕಿಂಡರ್ ಜಾಯ್ ಐತಿ. ಸೊ ಒಂದು ಕಿಂಡರ್ ಜಾಯ್ ತೊಗೊಳ್ಳೋಣ ರೈಟ್ ಅನ್ನು. ಆ್ಯಂಡ್ ಫ್ಯಾಮ್ಲಿ ನಾನು ಜ್ಯೂಸ್ ತೊಗೋಬಾರ್ದಿತ್ತು ಅನಿಸ್ತೈತಿ, ಯಾಕಂದ್ರೆ ಹೆಲ್ಮೆಟ್ನಾಗ ಇಟ್ಟೆನ. ಈಗ ಹೆಂಗೆ ಒಯ್ಯೋದಂತ ವಿಚಾರ ಮಾಡತ್ತೆ. ನಾ ಕಿಂಡರ್ ಜಾಯ್ ಅಂತ ತೊಗೊಂಡ್ಬಿಟ್ಟೆ. ಯಾರು ಕಿಂಡರ್ ಜಾಯ್ ತೊಗೊಂಡೇನು ಭಾಳ ದಿನ ಆಗಿ ತೊಗೊಂಡಿಲ್ಲ ಅಂತಂದೆ. ಹೆಲ್ಮೆಟ್ನಾಗ ನೋಡ್ರಿ ಜ್ಯೂಸ್ ಐತಿ ಕಾಣತೈತನ. ಈಗ ಅದನ್ನು ಹೆಂಗೆ ಒಯ್ಯೋದಂತ ವಿಚಾರ ಆಗತ್ತೈತಿ. ಫಿಲಪ್ ಮಾಡ್ಸೋಣ ಬರ್ರಿ, ನೋಡೋಣ ವಿಚಾರ ಮಾಡೋಣ. ಆ್ಯಂಡ್ ಫ್ಯಾಮ್ಲಿಯಲ್ಲಿ ಯಾರೂ ಫುಲ್ ಟ್ಯಾಂಕ್ ಮಾಡ್ಸತ್ತಿತ್ತೆ. ನೋಡೋಣ ಎಷ್ಟು ಕುಡಿತೈತಂತ. ಐ ಥಿಂಕ್ ಒಂದು 1200 ಕುಡಿಬೋದೆ, ಯಾಕಂದ್ರೆ ಅದ್ರಾಗ ಬರೀ ಫ್ಯೂಲ್ ರೇಂಜ್ 10 ಕಿಲೋಮೀಟ್ರ್ ಅಂತ ತೋರ್ಸತ್ತಿತ್ತು. ಆ್ಯಂಡ್ ಫ್ಯಾಮ್ಲಿ ನೋಡ್ರಿ ಇಲ್ಲಿ ಜ್ಯೂಸ್ ಹೆಂಗೆ ಇಟ್ಕೊಂಬಂದೇನಿ. ಒಂದು ಇಲ್ಲೇ ಜ್ಯೂಸ್. ನೆಕ್ಸ್ಟ್ ಇನ್ನೊಂದು ನೋಡ್ರಿ ಇಲ್ಲಿ ಎಷ್ಟು ಕಿಶೆ ದೊಡ್ಡದಿರ್ಬಾರ್ದು ಥಿಂಕ್ ಮಾಡಿರಿ ನೀವು. ಇದೊಂದು ತೊಗೊಂಡಿದ್ದೆ ಬೇಸಿಲ್ ಸೀಡ್ಸ್ ಅಂತಂದೆ. ಆ್ಯಂಡ್ ನೆಕ್ಸ್ಟ್ ಇದು ಮೂಗು. ಆ್ಯಂಡ್ ಇನ್ನೂ ಐತಡ್ರಿ ಫ್ಯಾಮ್ಲಿ, ಇಲ್ಲಿ ನೋಡ್ರಿ ಇಲ್ಲಿ ಒಂದು 2 3 ನೋಡ್ರಿ ಇಷ್ಟೆಲ್ಲ ಕಿಶನಾಗ ಇಟ್ಕೊಂಬಂದೆ.
ಮ್ಯಾರೇಡ್ ಹೋಗಿ ಬಂದ್ಕೊಳ್ಳೋ ಫುಲ್ ಮೆಂಟಲ್ ಪೀಸ್. ಬಟ್ ಕೂದಲ ನೋಡ್ರಿ ಇಲ್ಲಿ ಹೆಂಗೆ ಸಿಕ್ಕಾಕೈತಿ, ಯಪ್ಪಾ ಡೇಂಜರ್. ಸೊ ಐ ಥಿಂಕ್ ಇದು ವ್ಲಾಗ್ ಮುಂದೆ ಕಂಟಿನ್ಯೂ ಮಾಡ್ಬೋದೇನು, ಇಲ್ಲಿ ಏನು ಮಾಡ್ತೀನಿ ಗೊತ್ತಿಲ್ಲ. ಸ್ಟೇ ಟ್ಯೂನ್ ಗೈಸ್.